ನಾವು ಮಾರ್ಗದರ್ಶನವನ್ನ ಹೇಳ್ತೇವೆ ಇಲ್ಲಿ ಏನೇನಿದೆ ಅಂತ. ಇದರಲ್ಲಿ ಇದು ರಥ ಕಾಣ್ತಾ ಇದೆಯಲ್ಲ, ಬಸವಣ್ಣನವರ ಒಂದು ಪ್ರತಿಮೆ ಇದೆ, ಆಮೇಲೆ ವಚನ ಸಾಹಿತ್ಯ ಗ್ರಂಥ. ಇದು ಗುರು. ಇವತ್ತು ಅಷ್ಟಾವರಣಗಳ ಮೆರವಣಿಗೆ ಆಗ್ತಾ ಇದೆ ಇವತ್ತಿನ ಈ ಒಂದು ಬಸವ ಸಂಸ್ಕೃತಿಯ ಮೆರವಣಿಗೆಯಲ್ಲಿ. ಹೀಗಾಗಿ ಗುರು, ಆಮೇಲೆ ಇಷ್ಟಲಿಂಗ, ಒಂದು ಇಷ್ಟಲಿಂಗದ ರಥ ಇದೆ, ತಾವೆಲ್ಲ ನೋಡಬಹುದು. ಒರಿಜಿನಲ್ ಕಂತಿ ಕೂಡಿಸಿದ ಇಷ್ಟಲಿಂಗನೇ ಮಾಡಿಸಿದ್ದೇವೆ, 3 ಫೀಟಿಂದ ಇಷ್ಟಲಿಂಗ. ಜೋರಾದ ಚಪ್ಪಾಳೆ ಹಾಕ್ರಿ. ಆಮೇಲೆ ಒಂದು ವಿಭೂತಿ, ದೊಡ್ಡ ಗಾತ್ರದ ವಿಭೂತಿ, ಆಮೇಲೆ ಒಂದು ದೊಡ್ಡ ಗಾತ್ರದ ರುದ್ರಾಕ್ಷಿಯ ಮಾಲೆ. ಆಮೇಲೆ ನೀವೆಲ್ಲ ಬಾಯಲ್ಲಿ ಮಂತ್ರ ಹೇಳ್ತೀರಿ, ಬಸವಣ್ಣನವ್ರದ್ದು ಎಲ್ಲ ಮಂತ್ರ ಹೇಳ್ತೀರಿ. ಗುರು, ಲಿಂಗ, ಜಂಗಮ. ಜಂಗಮ ಅಂದ್ರೆ ನಮ್ಮೆಲ್ಲ ಪೂಜ್ಯರಿದ್ದಾರೆ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಹಾಗೂ ಮಂತ್ರ, ಇವೇ ಅಷ್ಟಾವರಣಗಳು. ಇವತ್ತಿನ ಈ ಅಷ್ಟಾವರಣಗಳ ಮೆರವಣಿಗೆ ಇದೆ. ಅದಕ್ಕೆ ಈ ರಥಕ್ಕೆ ಯಾರು ಓವರ್ಟೇಕ್ ಮಾಡಬಾರ್ದು. ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಇರ್ತದೆ ರಥ, ಅದಕ್ಕೆ ಯಾರು ಓವರ್ಟೇಕ್ ಮಾಡಿ ಹೋಗುವಾಗಿಲ್ಲ. ಪೂಜ್ಯರು ಅದ್ರ ಹಿಂದಿರ್ತಾರೆ. ಆಮೇಲೆ 25 ಕುದುರೆಗಳು ತಂದಿದ್ದೀವಿ. ಅದ್ರ ಮೇಲೆ ಎಲ್ಲ ಬಸವಣ್ಣನವ್ರದ್ದು, ಬಸವಾದಿ ಶರಣರದು, ಆಮೇಲೆ ಕರ್ನಾಟಕದ ಒಂದು ಘನತೆಯನ್ನ, ಮಹಿಮೆಯನ್ನ ಎತ್ತಿ ಹಿಡಿದ ಮಹನೀಯರದು, ಆಮೇಲೆ ಈ ಒಂದು ಬಸವ ತತ್ವಕ್ಕಾಗಿ, ಲಿಂಗಾಯತ ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನ ಸವೆಸಿ ಈ ಧರ್ಮಕ್ಕಾಗಿ ತಮ್ಮ ಉಸಿರನ್ನೇ ಇದಕ್ಕೆ ಮುಡುಪಾಗಿಟ್ಟಿರುವಂತಹ ಪೂಜ್ಯರನ್ನ, ಎಂ ಕಲಬುರ್ಗಿ ಇರ್ಬೋದು, ಫೋಗೋ ಹಳಕಟ್ಟಿ ಇರುವಂತಹ ಎಲ್ಲ ಮಹನೀಯರನ್ನ ಇವತ್ತು ಈ ಒಂದು ಕುದುರೆ ಮೇಲೆ ಅವರ ವೇಷವನ್ನ ಹಾಕಿ ಮೆರವಣಿಗೆ ಮಾಡಲಾಗ್ತಾ ಇದೆ. ಅದಕ್ಕೆ ಇದೊಂದು ಬಹಳ ಶಿಸ್ತಿನ ಮೆರವಣಿಗೆ ಆಗಬೇಕು. ಇದು ಬಹಳ ಒಂದು ಜಗತ್ತಿಗೆ ಸಂದೇಶ ಕೊಡುವಂತ, ನಮ್ಮ ಸಂಸ್ಕೃತಿಯನ್ನ ಅಭಿವ್ಯಕ್ತಿಗೊಳಿಸುವಂತ ಒಂದು ಮೆರವಣಿಗೆ. ಇದರಲ್ಲಿ ವಿಶೇಷ, ಇವತ್ತು ಸಾವಿರಾರು ಅಕ್ಕಂದಿರು, ತಾಯಂದಿರೆಲ್ಲ ಇಳಕಲ್ ಸೀರೆ ಉಟ್ಕೊಂಡು ಬರ್ತಾ ಇದ್ದಾರೆ. ನಾವು ಇವತ್ತು ಯಾವುದೋ ನಮ್ಮದೇ ಆದಂತ ಒಂದು ಪಾರಂಪರಿಕ ಉಡುಗೆ ಇದೆ ಕಲ್ಯಾಣ ನಾಡಿ. ಏನಂದ್ರೆ ಧೋತ್ರ, ಅಂಗಿ, ರುಮಾಲು ನಮ್ಮ ಪಾರಂಪರಿಕ ಉಡುಗೆ ಇತ್ತದು. ಆಮೇಲೆ ನಮ್ಮ ತಾಯಂದ್ರು ಆಯಂದ್ರೆಲ್ಲ ಏನ್ ಉಟ್ಕೋತಿದ್ರು? ಇಳಕಲ್ ಸೀರೆ. ಹೀಗಾಗಿ ಎಲ್ಲಾ ತಾಯಂದ್ರು ಇವತ್ತು ಇಳಕಲ್ ಸೀರೆಯಲ್ಲಿ ಬಂದಾರೆ. ಅವ್ರಿಗೆ ಒಂದು ಜೋರ ಚಪ್ಪಾಳೆ ಹಾಕ್ರಿ, ಒಂದು ಕರೆ ಕೊಟ್ರಿ. ಎಷ್ಟೊಂದು ಹುಮ್ಮಸ್ಸಿನಿಂದ, ಎಷ್ಟೊಂದು ಉತ್ಸಾಹದಿಂದ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಈ ಮಾಲೆಗಳು ನಾವು 2000 ಮಾಲೆ ತರಿಸಿದೆವು. ದಯವಿಟ್ಟು ಎಲ್ಲರೂ ಮಾಲೆ ಹಾಕೊಳ್ರಿ. ಹಣೆ ಮೇಲೆ ಚಲೋ ವಿಭೂತಿ ಹಚ್ಕೋರಿ. ನಮ್ದು ವಿಭೂತಿ ಮತ್ತು ರುದ್ರಾಕ್ಷಿ ಕೂಡಲ ಸಂಗನ ಶರಣರ ನಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ ಅಂತ ಹೇಳ್ಯಾರ. ಅದಕ್ಕೆ ಯಾರು ಹಚ್ಕೊಳಕ್ ಇದು ಮಾಡಬೇಡ್ರಿ. ಒಳ್ಳೆ ರುದ್ರಾಕ್ಷಿ ಹಾಕೋರಿ. ಇದೊಂದು ಭವ್ಯವಾದ ಮೆರವಣಿಗೆ ಇದೆ. ಈ ಪೂಜ್ಯರು ಬರ್ತಾರೆ, ನಮ್ಮ ಮಂತ್ರಿಗಳು ಬರ್ತಾರೆ, ಉದ್ಘಾಟನೆ ಮಾಡಿ ಒಳ್ಳೆ ರೀತಿಯಲ್ಲಿ ನಾವು ಹೋಗೋಣ. ವಿಶ್ವಗುರು ಬಸವಣ್ಣನ